ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಮಾಡಬೇಡಿ ಸರ್, ಫ್ರೀ ಇದೆ. ಪ್ರಮೋದ ರೇ ಪ್ರಮೋದ ಪತ್ರಕರ್ತರ ಆರೋಗ್ಯ ಕಾಳಜಿ ಕುರಿತು ಮಾತನಾಡುವಂತಹ ಪಶು ಚಿಕಿತ್ಸಕರು ಕೂಡ ಧನ್ಯವಾದಗಳು. ಸದ್ಯ ಈಗ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ಸರ್ ಪ್ರತಿ ಸರಿನೂ ಅವರು ತಪಾಸಣೆ ಮಾಡಿಸ್ಕೊತಾ ಇರೋದು ತುಂಬ ಸಂತೋಷ. ಎಲ್ಲ ಪತ್ರಕರ್ತರ ಸಂಘದಿಂದ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಹೆಸರಾಗಿರುವ ಎಲ್ಲ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ದೀಪಕ್ ಅವರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಪತ್ರಕರ್ತ ಮಿತ್ರರೇ, ಈ ದಿವಸ ನಾವು ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಜಿಲ್ಲಾ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಒಂದು ಎಲ್ಲ ಪತ್ರಕರ್ತರಿಗೂ ಒಂದು ಉಚಿತ ಹೃದ್ರೋಗ ತಪಾಸಣಾ ಶಿಬಿರವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಇದರ ಇದೇ ಥರ ಶಿಬಿರನ ಕಳೆದ 4 ವರ್ಷದಿಂದ ನಾವು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈ ದಿವಸ ನೀವೆಲ್ಲರೂ ಈ ತಪಾಸಣಾ ಶಿಬಿರಕ್ಕೆ ಬಂದಿರೋದು ಬಹಳ ಸಂತೋಷವಾದ ವಿಚಾರ. ಹಲವಾರು ಜನ ಬಹಳ ವರ್ಷ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಹಲವಾರು ಪತ್ರಕರ್ತರು ನನಗೆ ಭಾಳ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಹಲವಾರು ಪೇಷಂಟ್ಸ್ ಇದ್ದಾರೆ. ಅವೆಲ್ಲರೂ ಒಟ್ಟಿಗೆ ನೋಡಿ ನಮಗೆ ಭಾಳ ಸಂತೋಷ ಆಯಿತು. ಸೊ ಈ ಥರ ಶಿಬಿರ ನಡೆಸೋದು ಏನಕ್ಕೆ ಅಂದರೆ, ನೀವೆಲ್ಲರೂ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಹೃದ್ರೋಗ ತುಂಬ ಜಾಸ್ತಿ ಆಗ್ತಿದೆ. ನಮ್ಮ ಸಮಾಜದಲ್ಲಿ BP, ಶುಗರ್, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಮು ಎಲ್ಲವೂ ಜಾಸ್ತಿಯಾಗಿ ಅದರಿಂದ ಹೃದಯಾಘಾತದ ಪ್ರಮಾಣ ನಮ್ಮ ಸಮಾಜದಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಮತ್ತು ಸಣ್ಣ ಸಣ್ಣ ವಯಸ್ಸವರನ್ನು ಹೃದಯಾಘಾತ ಕಾಣ್ತಾ ಇದೆ. ನೀವೆಲ್ಲ ದಿನ ನೀವು ವರದಿ ಮಾಡ್ತಾ ಇರ್ತೀರಿ. ಸಣ್ಣ ವಯಸ್ಸು 25-30 ವಯಸ್ಸಿನ ಆರೋಗ್ಯವಂತರಾದ ಯುವಕರು ಸಡನ್ನಾಗಿ ಅವರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳೋಂಥ ಇನ್ಸಿಡೆಂಟ್ ತುಂಬ ನೋಡ್ತಾ ಇದ್ದೇವೆ. ಸೊ ಇದಕ್ಕಂದರೆ ನಮ್ಮಲ್ಲಿ ಈಗ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಶುಗರ್ ಬರೋ ಇನ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾಯಿದೆ, ಕೊಲೆಸ್ಟ್ರಾಲ್, ಮತ್ತು ಎಲ್ಲರೂ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಈ ಪೊಲ್ಯೂಷನ್ ಏನಂತ ಹೇಳ್ತೀವಿ, ಏರ್ ಪೊಲ್ಯೂಷನ್ನು ಅಥವಾ ಕಂಟಾಮಿನೇಷನ್ ಆಫ್ ಫುಡ್, ಅಡಲ್ಟ್ರೇಷನ್, ಇವೆಲ್ಲ ಸೇರಿಕೊಂಡು ನಮ್ಮಲ್ಲಿ ಕಾಯಿಲೆ ಪ್ರಮಾಣ ತುಂಬ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲ ರೆಕಮೆಂಡ್ ಮಾಡೋದು ವರ್ಷಕ್ಕೆ ಒಂದ್ಸಲಾರು ಎಲ್ಲರೂ ಒಂದು ಆರೋಗ್ಯ ತಪಾಸಣೆ ಮಾಡ್ಬೋದು. ಶುಗರ್, BP, ಕೊಲೆಸ್ಟ್ರಾಲ್ ತಪಾಸಣೆ ಮಾಡ್ಕೋಬೇಕು. ಪತ್ರಕರ್ತ ಮಿತ್ರರೆಲ್ಲರೂ ಭಾಳ ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ಎಲ್ಲ ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ.
ತುಂಬ ಎಲ್ಲರೂ ಬ್ಯುಸಿಯಾಗಿರ್ತಾರೆ. ನಾನು ನೋಡಿದಾಗ ಅವರು ಬೇರೆಯವರನ್ನ ಕರ್ಕೊಂಬಂದು ತಪಾಸಣೆ ಮಾಡಿಸ್ತಾರೆ, ತಾವು ಬಂದು ತೋರಿಸ್ಕೊಳ್ಳೋದು ಭಾಳ ಕಡಿಮೆ. ನನಗೆ ಒಂದ್ಸಲ ಒಂದು BP ನೋಡಿ ಸರ್, ಶುಗರ್ ನೋಡಿ ಸರ್ ಅಂತ ಹೇಳೋದು ಭಾಳ ಕಡಿಮೆ. ಸೊ ಈ ಥರದಲ್ಲಿ ಅವರು ನೀವೆಲ್ಲರೂ ಇವತ್ತು ನೂರಾರು ಜನ ಬಂದಿದ್ದೀರಿ, ಪ್ರಜೆಗಳನ್ನ ಪಡ್ಕೊಳ್ತಾರೆ ಅನ್ನೋ ವಿಚಾರ ಭಾಳ ಸಂತೋಷವಾಗಿತ್ತು. ನಿಮ್ಮೆಲ್ಲರಿಗೂ ಒಂದು ಸಣ್ಣ ಸರ್ವಿಸ್ ಮಾಡೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ಸೊ ಇದೇ ಟ್ರೆಡಿಷನ್ ನಾವು ಪ್ರತಿ ವರ್ಷ ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಒಂದೆರಡು ಮಾತು ತಿಳಿಸ್ತೀನಿ. ಮೈಸೂರಿನ ಪ್ರತಿಷ್ಠಿತ ಶ್ರೀ ಜಯದೇವ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರ ಆ ಮಾನವೀಯ ಕಾಳಜಿಗಳಿಂದಾಗಿ ಇವತ್ತೆಲ್ಲ ನಾವು ಇಲ್ಲಿ ಸೇರಿದ್ದೀವಿ. ಡಾಕ್ಟರ್ ಸದಾನಂದ ಸರ್ ಬಗ್ಗೆ ನಾನು ಒಂದು ವಿಚಾರ ಹೇಳಲೇಬೇಕಾಗ್ತದೆ. ಯಾಕಂದರೆ ಅವರು ನನಗೆ ಒಂದು 20 ವರ್ಷದ ಒಡನಾಟ, 15-20 ವರ್ಷದ ಒಡನಾಟ. ಕೇರ್ ಆಸ್ಪತ್ರೆಯಲ್ಲಿ ಜಯದೇವ ಶುರು ಆಗುತ್ತಿದ್ದರಿಂದ ಕೂಡ ಒಡನಾಟ. ನಾವು ಅವ್ರು ಹೇಳಿದ್ರು ನಮಗೆ ನಾವು ಒತ್ತಡದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ, ಬಟ್ ನಮ್ಮ ಒತ್ತಡನೆಲ್ಲ ಅವ್ರ ಮೇಲೆ ಎಷ್ಟು ಅವ್ರಿಗೆ ಗುಣ ಕಂಡಿದ್ದೀನಿ ನಾನು ಅಂತಂದರೆ, ಬಹುಶಃ ಮೊನ್ನೆನೂ ಯಾವುದೋ ಇದಕ್ಕೆ ಫೋನ್ ಮಾಡ್ತೀವಿ. ವಾರಕ್ಕಿಲ್ಲಾಂದ್ರೂ ಒಂದು 15 ಇಲ್ಲಾಂದ್ರೂ 2-3 ಕರೆಗಳು ನಾವು ಮಾಡ್ತೀವಿ. ನಮ್ಗೆ ಆಶ್ಚರ್ಯ ಅನ್ಸೋದು ಏನು ಅಂತಂದರೆ, ಅವರು ಆ್ಯಸ್ ಅ ಡಾಕ್ಟರ್ ನಮಗೆ ಎಷ್ಟು ಆರೋಗ್ಯ ಸೇವೆ ಕೊಡ್ತಾ ಇದ್ದಾರೋ, ಅವರ ಜೀವನ ಶೈಲಿ ಇದೆಯಲ್ಲ ಅದು ಕೂಡ ನಮಗೆ ರೋಲ್ ಮಾಡಲ್ಲೇ. ಎಷ್ಟು ಒತ್ತಡದ ಬದುಕನ್ನ ಹೇಗೆ ನಿರ್ವಹಣೆ ಮಾಡಬೇಕು ಮತ್ತು ಅದನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಅವರ ನಡೆ ನುಡಿ ಮತ್ತು ಆ ಕಾರ್ಯವೈಖರಿಯಿಂದ ನಮಗೆ ಮಾಡಲು. ನಮ್ಗೆ 4 ಫೋನ್ ಕಾಲ್ ಬಂದರೆ ಕಂಟಿನ್ಯೂಸ್ ಆಗಿ ಟೆನ್ಷನ್ ಶುರು ಆಗ್ತದೆ, ಸಿಟ್ಟು ಬಂದ್ಬಿಡ್ತದೆ ಸರ್. ಅದೆಷ್ಟು ಕರೆಗಳನ್ನು ನೀವು ಸ್ವೀಕಾರ ಮಾಡ್ತೀರಿ, ಅದೆಷ್ಟು ಜನ ಪೇಷಂಟ್ಗಳನ್ನ ಹೆಸರನ್ನ ಕೇಳ್ತೀರಿ. ಮೊದಲೇ ಫೋನ್ ಮಾಡೋದಂದಾಗ ಅವ್ರು ಎಷ್ಟು ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡ್ತಾರೋ, ಕಡೆ ಕಾಲಲ್ಲೂ ಕೂಡ ಅವರು ಹಂಗೆ ಕೂಲಾಗಿ ಕಾಮಾಗಿ ರಿಯಾಕ್ಟ್ ಮಾಡ್ತಾರೆ. ಮತ್ತು ಮೊದಲನೇ ರೋಗಿಯನ್ನು ಎಷ್ಟು ಕಾಳಜಿಯಿಂದ ನಾವು ನೋಡ್ತಾರೋ ಹಂಗೆ ಕಡೆಯ ರೋಗಿಯನ್ನು ಕೂಡ, ದಿನದ ಕಡೆಯ ರೋಗಿಯನ್ನು ಅಷ್ಟೇ ಕಾಳಜಿ ನೋಡಿದ್ರೆ ಆ ಭಗವಂತ ನಿಮ್ಗೆ ಅದೇನು ಶಕ್ತಿ ಕೊಟ್ಟಿದೆ ನನಗೆ ಗೊತ್ತಿಲ್ಲ ಸರ್. ನಮಗಂತೂ ಜಯದೇವಗೆ ನೀವೇ ನಿಜವಾದ ಹೃದಯವಂತ. ಹಾಗಾಗಿ ಅದನ್ನ ಆ ಕಾರಣಕ್ಕಾಗಿ ಸರ್ ಏನು ಉತ್ಪ್ರೇಕ್ಷೆ ಮಾತಾಡ್ತಲ್ಲ, ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ಸರ್, ಮೈಸೂರು ಪತ್ರಕರ್ತರ ಸಂಘದ ವಿಷಯಕ್ಕೆ ಬರೋದಾದ್ರೆ ಸರ್, ನಾವು ಒಂದು ಕಾಲ ಇಲ್ಲಿ ಕ್ಯಾಂಪ್ಗಳು ಶುರು ಮಾಡೋಂಥ ಕಾಲದಲ್ಲಿ ರಾಜೇಶ್ವರ್ ಸರ್, ಪ್ರಗತಿ ಸರ್ ಎಲ್ಲ ಇದ್ದಾರೆ. 65 ಜನ 80 ಜನ ಪತ್ರಕರ್ತರು ಇದ್ರು ಸರ್. ಇವತ್ತು 6 ತಾಲೂಕುಗಳಿಂದ 650 ಪತ್ರಕರ್ತರಾಗಿದ್ದಾರೆ. 82 ಸಂಸ್ಥೆಗಳಿದ್ದಾವೆ. 650 ಪತ್ರಕರ್ತರು ಪ್ಲಸ್ ಅವ್ರ ಫ್ಯಾಮಿಲಿ ಮೆಂಬರ್ಸು. ಮತ್ತೆ ಇಲ್ಲಿ ಈಗ 20 ವರ್ಷ ಹಿಂದಿನ ವೃತ್ತಿಯ ಸ್ಟೈಲ್ಗೂ 10 ವರ್ಷದ ವೃತ್ತಿಯ ಸ್ಟೈಲ್ಗೂ ಇವತ್ತಿನ ವೃತ್ತಿಯ ಸ್ಟೈಲ್ಗೆ ಸರ್ ತುಂಬ ಬದಲಾಗಿದೆ. ಎಲ್ಲ ನಾವೆಲ್ಲ ಆನ್ಲೈನ್ ಡಿಜಿಟಲ್ ಯುಗಕ್ಕೆ ಬಂದು ಪ್ರತಿ ಕ್ಷಣನೂ ಕೂಡ ನೋಡಿ ಕುತ್ಕೊಂಡು ಉಸಿರಿಟ್ಕೊಂಡು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ. ಹಾಗಾಗಿ ನಮ್ಮ ವೃತ್ತಿಯ ಶೈಲಿಯು ಕೂಡ ಬದಲಾಗಿರೋದ್ರಿಂದ ನಮ್ಮ ಜೀವನ ಶೈಲಿಯೂ ಬದಲಾಗಿದೆ ಮತ್ತು ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇದೆ ಸರ್. ಪ್ರತಿದಿನ ಕಳೆದ 8 ತಿಂಗಳಲ್ಲಿ ನಾವು 18 ಜನ ಪತ್ರಕರ್ತರಿಗೆ ಆರೋಗ್ಯ ನಿಧಿಯಿಂದ ಧನ ಸಹಾಯ ಮಾಡಿದ್ದೀವಿ. ಮೊನ್ನೆ 3 ಜನ ಪತ್ರಕರ್ತರು ತೀರ್ಕೊಂಡಿದ್ದಾರೆ. ನೀವು ಹೇಳ್ದಂಗೆ ನಾವು ಇನ್ನೊಬ್ಬರ ಬಗ್ಗೆ ಕಾಳಜಿ ವಹಿಸ್ತಿರ್ತೀವಿ, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಮಾಡ್ಕೊತಾ ಇದ್ದಾರೆ ಅನ್ನೋ ಮಾತು ನಿಜ. ಹಾಗಾಗಿ ಜೊತೆಗೆ ಏನಾಗಿದೆ ಅಂತ ಸರ್, ಪತ್ರಕರ್ತರು ಕೂಡ ನಿನ್ನೆ ಕೇಳು ನನಗೆ ಕುಟುಂಬದ ಸದಸ್ಯರಿಗಿದೆಯಾ ಅಂತೇಳಿ. ನಾವು ಹೇಳ್ತೀವಿ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸವಲತ್ತು ಪಡ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಪತ್ರಕರ್ತರಿಗೆ ಸೀಮಿತ ಮಾಡ್ತೀವಿ. ತದನಂತರದಲ್ಲಿ ನಾವು ಡಾಕ್ಟರ್ ಹತ್ರ ಮಾತಾಡಿ, ಡಾಕ್ಟರ್ ಸದಾನಂದವ್ರ ಹತ್ರ ಮಾತಾಡಿ ಪ್ರತಿ ತಿಂಗಳು ಅಟ್ಲೀಸ್ಟ್ ಮಿನಿಮಮ್ ಒಂದು 50 ಜನಕ್ಕೆ, ಒಂದು 100 ಜನಕ್ಕೆ ಕುಟುಂಬದ ಸದಸ್ಯರಿಗೆ ಎನ್ರೋಲ್ ಮಾಡಿಕೊಂಡು ನಿರಂತರವಾಗಿ ಹೆಲ್ತ್ ಕ್ಯಾಂಪು ನಡೀತಾ ಹೋದರೆ ಎಲ್ಲರನ್ನೂ ಕೂಡ ಕವರ್ ಮಾಡ್ದಂಗೆ ಆಗುತ್ತೆ. ನಾವು ಮಾಡೋಣ ಅಂತ ಕೇಳ್ಕೊಂಡಿದ್ದೀನಿ ಡಾಕ್ಟರ್. ನಿಮ್ಮಿಂದ ನಮ್ಗೆ ಅದೊಂದು ಸಹಾಯ ಆಗಬೇಕು. ಕುಟುಂಬದ ಸದಸ್ಯರನ್ನು ಕೂಡ ಇದ್ರ ಜೊತೆಗೆ ತಂದರೆ ಅವ್ರಿಗೂ ಕೂಡ ಬಂದು ಇಲ್ಲಿ ತಪಾಸಣೆ ಪಡ್ಕೊಂಡು ಆರೋಗ್ಯ ರಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಡಾಕ್ಟರ್. ಅದನ್ನು ಸಹಾಯ ಮಾಡಿಕೊಡ್ಬೇಕು ನಮಗೆ. ಹಾಗೆಯೇ ಸದಾಕಾಲ ಜಯದೇವ ಆಸ್ಪತ್ರೆ ಸಂಸ್ಥೆಯ ಎಲ್ಲ ಚಟುವಟಿಕೆಗಳ ಜೊತೆ ಪತ್ರಕರ್ತರು ನಾವಿದ್ದೀವಿ ಅಂತ ಹೇಳಿ ನಮ್ಮ ಡಾಕ್ಟರ್ಗಳು ಇವತ್ತು ಬಂದಿದ್ದಾರೆ. ಎಲ್ಲ ಡಾಕ್ಟರ್ಗಳಿಗೂ ಕೂಡ ನಾನು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮೊಂದಿಗೆ ನಾವಿರ್ತೀವಿ ಸರ್, ನಮ್ಮೊಂದಿಗೆ ಸದಾ ನೀವಿರಬೇಕು, ನಮ್ಮ ಆರೋಗ್ಯ ರಕ್ಷಣೆ ಮಾಡಿ ನಾವು ಸಮಾಜನ ರಕ್ಷಣೆ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ಥ್ಯಾಂಕ್ ಯು ಸರ್.